ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಎನ್ಬಿಎ, ರಾಮಯ್ಯ ಅಪ್ಲೈಡ್ ಸೈನ್ಸಸ್ ವಿಶ್ವವಿದ್ಯಾಲಯ RUAS ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ VTU ಇವುಗಳ ಸಹಯೋಗದೊಂದಿಗೆ ಇಂದು ಫಲಿತಾಂಶ ಆಧಾರಿತ ಶಿಕ್ಷಣ ಮತ್ತು ಮಾನ್ಯತೆ ಕುರಿತು ಕಾರ್ಯಾಗಾರವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮವು ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಮಾನದಂಡಗಳಿಗೆ ಸಂಸ್ಥೆಗಳನ್ನು ಸಿದ್ಧಪಡಿಸುವುದರ ಮೇಲೆ ಕೇಂದ್ರೀಕರಿಸಿತು ಮತ್ತು ಕರ್ನಾಟಕದಾದ್ಯಂತ 300ಕ್ಕೂ ಹೆಚ್ಚು ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಿದ್ದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್, ಗೋಕುಲ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ MR ಜಯರಾಮ್, GEF ಸಲಹೆಗಾರ ಪ್ರೊಫೆಸರ್ PN ರಾಜ್ಯಾನ್, NPA ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ಅನಿಲ್ ಕುಮಾರ್ ನಸ್ಸಾ ಮತ್ತು RUASನ ಶೈಕ್ಷಣಿಕ ಡೀನ್ ಪ್ರೊಫೆಸರ್ RV ರಂಗನಾಥ್ ಸೇರಿದಂತೆ ಗೌರವಾನ್ವಿತ ಗಣ್ಯರ ಸಮ್ಮುಖದಲ್ಲಿ NBA ಅಧ್ಯಕ್ಷ ಪ್ರೊಫೆಸರ್ ಅನಿಲ್ ಸಹಸ್ರಬುದ್ಧೆ ಅವರು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಜ್ಞಾನದ ಪೋಷಣೆ, ಬೆಳವಣಿಗೆ ಮತ್ತು ಶೈಕ್ಷಣಿಕ ಪ್ರಗತಿಯನ್ನು ಪ್ರತಿನಿಧಿಸುವ ಸಾಂಕೇತಿಕ ಸಸಿ ನೆಡುವ ವಿಧಿವಿಧಾನವನ್ನು ಒಳಗೊಂಡಿತ್ತು. ಮಾನ್ಯತೆ ಮತ್ತು ನಾವೀನ್ಯತೆಯ ಮೂಲಕ ಗುಣಮಟ್ಟವನ್ನು ಹೆಚ್ಚಿಸುವುದು. ತಮ್ಮ ಮುಖ್ಯ ಭಾಷಣದಲ್ಲಿ ಪ್ರೊಫೆಸರ್ ಸಹಸ್ರಬುದ್ಧೆ ಅವರು ಪದವೀಧರ ಗುಣಲಕ್ಷಣಗಳು ಮತ್ತು ವೃತ್ತಿಪರ ಸಾಮರ್ಥ್ಯಗಳ ಮಹತ್ವವನ್ನು ಒತ್ತಿ ಹೇಳಿದರು. ಇದು NBAಯ ಫಲಿತಾಂಶ ಆಧಾರಿತ ಮಾನ್ಯತಾ ವ್ಯವಸ್ಥೆಯ ಅಡಿಯಲ್ಲಿ ಹೊಸ ವಿಧಾನವಾಗಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳು ತಮ್ಮ ಪಠ್ಯಕ್ರಮವನ್ನು ಕೈಗಾರಿಕಾ ಅಗತ್ಯಗಳಿಗೆ ಅನುಗುಣವಾಗಿ ಹೊಂದಿಸಿಕೊಳ್ಳಲು, ತಂತ್ರಜ್ಞಾನ ಸಂಯೋಜಿತ ಬೋಧನೆಯನ್ನು ಅಳವಡಿಸಿಕೊಳ್ಳಲು ಮತ್ತು NBA ಮಾನ್ಯತೆಯನ್ನು ಸಾಧಿಸಲು ಮತ್ತು ಉಳಿಸಿಕೊಳ್ಳಲು ಕೌಶಲ್ಯ ಅಭಿವೃದ್ಧಿಯ ಮೇಲೆ ಗಮನ ಹರಿಸಲು ಅವರು ಒತ್ತಾಯಿಸಿದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ವಿಶ್ವವಿದ್ಯಾಲಯ ಅನುದಾನ ಆಯೋಗ ನಿಗದಿಪಡಿಸಿದ ಮಾರ್ಗಸೂಚಿಗಳನ್ನು ಅನುಷ್ಠಾನಗೊಳಿಸಲು ವಿಶ್ವವಿದ್ಯಾಲಯದ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪರೀಕ್ಷಾ ಫಲಿತಾಂಶಗಳನ್ನು ತ್ವರಿತವಾಗಿ ಘೋಷಿಸುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ, ಶೈಕ್ಷಣಿಕ ವೇಳಾಪಟ್ಟಿಯನ್ನು ಅನುಸರಿಸುವಲ್ಲಿ VTU ಸಂಯೋಜಿತ ಸಂಸ್ಥೆಗಳ ಅಧ್ಯಾಪಕರ ಬದ್ಧತೆಯನ್ನು ಶ್ಲಾಘಿಸಿದರು. ಅವೇರ್ನೆಸ್ ಪ್ರೋಗ್ರಾಮ್ ಒಂದಷ್ಟು ಫಾರಮ್ಗಳು ಚೇಂಜ್ ಆಗಿದೆ. ಅದನ್ನು ತಿಳಿಸೋಕ್ಕೆ ಮತ್ತು ಹೆಚ್ಚೆಚ್ಚು ಕಾಲೇಜುಗಳು NBA ಅಕ್ರಿಡಿಯೇಷನ್ಗೆ ಒಳಗಾಗಿ ಅದರ ಉಪಯೋಗಗಳೇನು, ಅದರ ಅಡ್ವಾಂಟೇಜ್ ಏನು ಅಂತ ಹೇಳೋಕ್ಕೆ ಈ ಪ್ರೋಗ್ರಾಮನ್ನು NBA ಅಲಾಂಗ್ ವಿತ್ VTU ಆ್ಯಂಡ್ MS ರಾಮಯ್ಯ ಯೂನಿವರ್ಸಿಟಿ ಆರ್ಗನೈಸ್ ಮಾಡಿದೆ. ಅದಕ್ಕೆ ನಾವು ಆಭಾರಿಗಳು ಮತ್ತು ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಬೇಕು. ನಮ್ಮ ಭಾರತ ದೇಶದಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ಮು ಮತ್ತಷ್ಟು ಸದೃಢಗೊಳ್ಳಬೇಕು ಅಂತಂದರೆ ಎಲ್ಲ ಕಾಲೇಜು NBAಗೆ ಒಳಗಾಗಬೇಕು. ಆ ಕಾರಣದಿಂದ ಇವತ್ತು ಈ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಇವತ್ತು ಬೆಂಗಳೂರಲ್ಲಿ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನನ್ನು ವರ್ಕ್ಶಾಪ್ ಮಾಡ್ತಾ ಇದ್ದೇವೆ. ಇದನ್ನು ನಾವು ಅವೇರ್ನೆಸ್ ವರ್ಕ್ಶಾಪ್ ಅಂತ ಕರಿತೇವೆ. ಯಾಕೆಂದರೆ ಅಕ್ರಿಡಿಟೇಷನ್ ಸಿಸ್ಟಮ್ ನಮ್ಮ ದೇಶದಲ್ಲಿ 1994ರಿಂದ ಶುರುವಾಗಿದೆ, 1994. ಆದರೆ ಅದರಲ್ಲಿ ಬದಲಾವಣೆ ಆಗ್ತಾ ನಾವು 2014ರಲ್ಲಿ ಪ್ರಥಮ ಬಾರಿಗೆ ವಾಷಿಂಗ್ಟನ್ ಅಕಾರ್ಡ್ನ ಸದಸ್ಯರಾಗಿದ್ದರು. ಅದರಲ್ಲಿ ಇವಾಗ ಮೋರ್ ದೆನ್ 25 ಕಂಟ್ರೀಸ್ ಆರ್ ದೇರ್. ನಮ್ಮ ಯಾವ ಪ್ರೋಗ್ರಾಮ್ ಅಕ್ರಿಡಿಟೆಡ್ ಆಗಿರುತ್ತೆ ಆ ಸ್ಟೂಡೆಂಟ್ಗಳಿಗೆ ಈ ಎಲ್ಲ ರಾಷ್ಟ್ರಗಳಲ್ಲಿ ಈಕ್ವಿವಲೆಂಟ್ ಅಂತ ಟ್ರೀಟ್ ಮಾಡ್ತಾರೆ. ಅಂದರೆ ಅಲ್ಲಿ ನಮ್ಮ ಇಂಜಿನಿಯರಿಂಗ್ ಪ್ರೊಫೆಷನ್ ಫಾಲೋ ಮಾಡೋಕ್ಕೆ, ಅಂದರೆ ಜಾಬ್ ಮಾಡೋಕ್ಕಾಗಲಿ ಅಥವಾ ಅಲ್ಲಿ ಕಾಂಟ್ರಾಕ್ಟ್ರಾಗಿ ಹೋಗೋದಾಗಲಿ, ಆವಾಗ ಬೇರೆ ಕಾಲೇಜಿನಿಂದ ಹೋದರೆ ಅವ್ರಿಗೆ ಇನ್ನೊಂದು ಬೇರೆ ಟೆಸ್ಟ್ ತೊಗೊಳ್ಬೇಕಾಗತ್ತೆ. ಆದರೆ ಅಕ್ರಿಡಿಟೆಡ್ ಪ್ರೋಗ್ರಾಮ್ನಿಂದ ಹೋದರೆ ಅದಕ್ಕೆ ಆ ರಾಷ್ಟ್ರಗಳಲ್ಲಿ ಅವ್ರ ಕಾಲೇಜ್ ಕರಿಕ್ಯುಲಮ್ ಥರನೇ ನಮ್ಮದು ಇದೆ ಅಂತ ಈಕ್ವಿವೆಲೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ರಂಗನಾಥ್ ಅಂತ ಇವತ್ತಿನ ದಿನ ನ್ಯಾಷನಲ್ ಬೋರ್ಡ್ ಅಕ್ರಿಡಿಟೇಷನ್ ಅವರು ಔಟ್ಕಮ್ ಬೇಸ್ಡ್ ಎಜುಕೇಷನ್ ಆ್ಯಂಡ್ ಅಕ್ರಿಡಿಟೇಷನ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಎಲ್ಲ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ ಇನ್ ಕರ್ನಾಟಕ ಅವರಿಗೆ. ಇದು ಅಕ್ರಿಡಿಟೇಷನ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಕ್ವಾಲಿಟಿ ಅಶ್ಯೂರೆನ್ಸು. ಈಗ AICT ಅಪ್ರೂವ್ ಕೊಡುತ್ತೆ, ಬಟ್ ನಾವು ಯಾವ ಥರ ಪಾಠ ಮಾಡ್ತಾಯಿದ್ದೀವಿ, ಯಾವ ಥರ ಅದನ್ನು ಹುಡುಗರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅದು ಸರಿ ಇದೆಯೋ ಇಲ್ಲೋ ಅಂತ ಭಾಳ ಡೀಪಾಗಿ ಇದು ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಸೆಸ್ಸು. ಇದು ದೇಶ ಹೊರ ದೇಶಗಳಲ್ಲಿ ಕಾಮನ್ನು, ನಮ್ಮಲ್ಲೂ ಈಗ ಮಾಡಿದಾಗ ನಮ್ಮ ಹುಡುಗರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಇದು ನಮ್ಮ ರಾಮಯ್ಯ ಯೂನಿವರ್ಸಿಟಿಗೆ ಇದು ಅವರು ಕೇಳ್ಕೊಂಡಾಗ ನಾವು ಒಪ್ಕೊಂಡಿದ್ದೀವಿ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ.